ಹೆಲೋ ಎವ್ರಿವನ್. ಇವತ್ತು ಬೆಳಗ್ಗೆ ಬೇಗನೆ ಇದ್ದು ಪೂಜೆ ಮುಗಿಸ್ಕೊಂಡು ಟೊಮೆಟೊ ಬಾತ್ ಮಾಡಿ ಅನ್ನ ಸಾಂಬಾರೆಲ್ಲ ಮುಗಿಸ್ಕೊಂಡು ಗೊಂಬೆದು ಡ್ರೈ ಫ್ರೂಟ್ಸ್ ಪೌಡರ್ ಖಾಲಿಯಾಗಿತ್ತು. ತುಂಬ ದಿನ ಆಗಿತ್ತು ಮಾಡಿರಲಿಲ್ಲ, ಅದಕ್ಕೆ ರಾತ್ರಿಯೇ ಎಲ್ಲ ನೆನೆಯೋಕೆ ಹಾಕೊಂಡಿದ್ದೆ. ಬೆಳಿಗ್ಗೆ ಎಲ್ಲ ಕ್ಲೀನ್ ಮಾಡಿಕೊಂಡು ಅದು ಮೇಲ್ಗಡೆ ಲೇಯರ್ ಎಲ್ಲ ತೆಗೆದು ವಾಶ್ ಮಾಡಿ ಮೇಲೆ ಒಣಗಕ್ಕೆ ಹಾಕಿ ಬಂದ್ವಿ. ಗೊಂಬೆಗೆ ನೈಲ್ಸ್ ತುಂಬಾ ಬಂದಿತ್ತು. ಅವಳೇನಾದರೂ ಚೂರು ಮುಖ ಹಿಂಗೆ ಮುಟ್ಟಿದ್ರೂ ಪರಚ್ತಾಳೆ. ಅದಕ್ಕೆ ಎಲ್ಲ ಕಟ್ ಮಾಡಿ ಮತ್ತೆ ಅಂಗನವಾಡಿಗೆ ಹೋಗೋಕ್ಕಿತ್ತು. ಮತ್ತು ಅವಳಿಗೂ ಸ್ನಾನ ಮುಗಿಸ್ಕೊಂಡು ನಾನು ಮತ್ತು ಗೊಂಬೆ ಹೊರಟ್ವಿ ಅಂಗನವಾಡಿಗೆ. ಅದು ಫುಡ್ಡು ಇಸ್ಕೊಂಡು ಬರೋಕ್ಕೆ. ನಾನು ಫಸ್ಟಿಗೆ ಗೌರ್ಮೆಂಟಿಂದ ಕೊಡೋ ಫುಡ್ಡನ್ನ ತಿನ್ನಿಸ್ತಿರ್ಲಿಲ್ಲ, ಯಾಕಂದರೆ ಅವಳು ಸ್ವಲ್ಪ ತಿನ್ನಿಸಿದ ತಕ್ಷಣವೇ ವಾಮಿಟ್ ಮಾಡ್ಕೊತಿದ್ಲು. ಇವಾಗ ತಿನ್ನಿಸಿ ಅಭ್ಯಾಸ ಮಾಡಿಸ್ತಿದ್ದೀನಿ, ಯಾಕಂದರೆ ಅದರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಎಷ್ಟು ದಿನ ಅಂಗನವಾಡಿಗೆ ಹೋಗಿದ್ವಿ, ಅವಳು ಸುಮ್ಮನೆ ಕೂರ್ತಾನೇ ಇರಲಿಲ್ಲ. ಏನಾದರೂ ಕಿತಾಪತಿ ಮಾಡೋದು ಮಾಡ್ತಿದ್ಲು. ಇವತ್ತೇ ಫಸ್ಟ್ ಸೈಲೆಂಟಾಗಿ ಹೋಗಿ ಚೇರ್ ಮೇಲೆ ಹೋಗಿ ಕೂತ್ಕೊಬಿಟ್ಲು. ಇವತ್ತು ಅಷ್ಟೋ ಸ್ವಲ್ಪ ಬೇಗ ಬಂದಿದ್ದರು, ನೈಟ್ ಆರ್ಡರ್ ಇದೆ ಅಂತ. 4:15 ಮತ್ತೆ ಹೋಗ್ಬೇಕಂತೆ. ಮತ್ತು ಡ್ರೈ ಫ್ರೂಟ್ಸ್ ಪೌಡರ್ ಮಾಡೋಕ್ಕಿತ್ತಲ್ವ, ಇನ್ನಿಬ್ಬರು ಒಟ್ಟಿಗೆ ಸೇರ್ಕೊಂಡು ಮಾಡಿದ್ರೆ ಬೇಗ ಮುಗಿಯುತ್ತೆ ಅಂತ ಪೌಡರ್ ಮಾಡಿ ಮುಗಿಸಿದ್ವಿ. ಇನ್ನೇನು 4:15 ಆಗ್ತಾ ಬಂತು. ಇನ್ನು ಅವರು ಹೊರಟರು. ಮತ್ತು ಅವರಿಗೆ ಹೋಗಿ ಬಾಯ್ ಮಾಡಿ ಕಳಿಸಿ ಬಂದ್ವಿ. ಮತ್ತು 5:15 ಗೊಂಬೆಗೆ ಹಿಟ್ಟು ತಿನ್ನಿಸ್ದೆ. ಎಷ್ಟು ದಿನ 6 ಗಂಟೆಗೆ ತಿನ್ನಿಸ್ತಿದ್ದೆ, ಯಾಕಂದರೆ ಇವತ್ತು ಶನಿವಾರ ಆಗಿರೋದ್ರಿಂದ ರಾಘವೇಂದ್ರ ಮಹಾತ್ಮೆ ಕೊಡ್ತಾರೆ. 6 ಗಂಟೆಗೆ ಟಿ ವಿ ಮುಂದೆ ಕೂತ್ರೆ ಇನ್ನು 7 ಗಂಟೆಗೇ ಎದ್ದೇಳೋದು. ಅದಕ್ಕೆ ಬೇಗ ತಿನ್ನಿಸಿ ಮುಗಿಸ್ಬಿಟ್ಟೆ. ಓಕೆ, ಈ ವ್ಲಾಗ್ ನಿಮಗೆ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಸಿಗುವ ಮತ್ತೆ.